ನಿರಂತರ ಮಳೆಯಿಂದಾಗಿ ಬೆಳಗಾವಿಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿನ ಪ್ರಮುಖ ರಸ್ತೆ ಕೊಚ್ಚಿ ಹೋಗಿದೆ. 30 ಮನೆಗಳಿಗೆ ಸಂಪರ್ಕ ಕಲ್ಪಿಸುತ್ತಿದ್ದಂತಹ ಈ ರಸ್ತೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಪ್ರತಿ ವರ್ಷ ಮಳೆಯ ತೊಂದರೆಯಿಂದಾಗಿ ಈ ಹಳ್ಳದ ಮೇಲೆ ನಿರ್ಮಿಸಿರುವ ರಸ್ತೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಹಾನಿಗೆ ಒಳಗಾಗುತ್ತೆ. ಶಾಶ್ವತವಾಗಿ ಸೇತುವೆ ನಿರ್ಮಾಣ ಮಾಡಿ ರಸ್ತೆ ಮಾಡುವಂತೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈ ರಸ್ತೆ ಹಾಳಾಗಿ ಸಮಸ್ಯೆ ಅನುಭವಿಸುವುದು ಕೋಹಳ್ಳಿ ಗ್ರಾಮಸ್ಥರಿಗೆ ಹೊಸದೇನಲ್ಲ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಬೇಸತ್ತ ರೈತರು ಸ್ವಂತ ಖರ್ಚಿನಲ್ಲಿ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದರೆ ನಿನ್ನೆ ಸುರಿದ ಭಾರೀ ಮಳೆಗೆ ಈ ತಾತ್ಕಾಲಿಕ ರಸ್ತೆಯೂ ಕೊಚ್ಚಿ ಹೋಗಿದೆ. ಈ ರಸ್ತೆಯ ಮೂಲಕ ಶಾಲಾ ಮಕ್ಕಳು ಹಾಗೂ ರೈತರು ಸಂಚಾರವನ್ನ ಮಾಡ್ತಾ ಇದ್ರು. ಈಗ ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿರೋದ್ರಿಂದ ಗ್ರಾಮಸ್ಥರು ಪರ್ಯಾಯ ಮಾರ್ಗದಿಂದ ಕೆಸರಿನಲ್ಲಿ ಸಾಗುವಂತಾಗಿದೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಮನವಿ ಮಾಡಿದ್ರು. ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇರೋ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಆಗಿರೋ ಕಾರಣದಿಂದ ಏನಾಗೈತಿ, ನಾವ ರೈತರು ಮಾಡ್ಕೊಂಡಿರ್ತಕ್ಕಂಥ ಒಂದು 2-3 ಪೈಪ್ ಹಾಕೊಂಡು ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು 25-30 ಮನೆಗಳದಾವ್ರಿ. ಇದೇನಾಗ್ತಿದೆ ಅಂದ್ರೆ ಪ್ರತಿ ವರ್ಷ ಕಿತ್ತೋದು ಆಗ್ತಾ ಇದ್ದಾರೆ. ಈ ಸಲನೂ ಕೂಡ ಕಿತ್ತು ಹೋಗಿ ಈಗ ನಮ್ಗೆ ಸಂಚಾರಕ್ಕನ ಕಷ್ಟ ಆಗಿಬಿಟ್ಟೈತ್ರಿ. ಯಾಕಂತಂದ್ರೆ ಒಂದು 25-30 ಮನೆಗಳು ಅದಾವ್ರಿ. ದಿನನಿತ್ಯ ಇದೇ ರಸ್ತೆ ಮೂಲಕ ಹೋಗ್ಬೇಕಾಗಿರೋ ಕಾರಣದಿಂದ ಇದು ಮುಖ್ಯ ರಸ್ತೆನ ಆಗಿರೋದ್ರಿಂದ ಸಂಬಂಧಪಟ್ಟವ್ರು ಯಾರೂ ಇದಕ್ಕೆ ಕಾಳಜಿ ತೊಗೊಳಕತ್ತಿಲ್ಲ ರೀ. ಆದ್ರೆ ರೈತರಿಗೆ